ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ ಮಾಮೂಲಿನಂತೆ ನೀವು ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೇಳಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಇವತ್ತು 8:30ರಿಂದ 9:00ವರೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ವೀಕ್ಷಕರೇ, ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲೇ ನಮ್ಮದೊಂದು 4 ರೂಲ್ಸ್ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಮೊದಲನೇ ರೂಲ್ಸ್ ಏನಪ್ಪ ಅಂತಂದರೆ, ನಿಮಗೆ ಕಾಲು ನಮ್ಮ ಚಾನಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದಿರೋ ಕಡೆ ಕೂತ್ಕೊಂಡ್ಬಂದು ಮಾತಾಡಿ. ಟಿ ವಿ ಮುಂದೆ ಮಾತಾಡಿದ್ರೆ ಇಮಿಡಿಯೇಟಾಗಿ ಕಾಲ್ ಕಟ್ಟಾಗುತ್ತೆ. ಎರಡನೇದು, ನೀವೆಲ್ಲಿ ಕಾಲ್ ಕನೆಕ್ಟ್ ಆಯಿತೋ ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಕಾಲ್ ಕಟ್ಟಾಗಿಬಿಡುತ್ತೆ. ಮೂರನೇದು, ಯಾರು ಕಾಲ್ ಮಾಡಿ ಪ್ರಶ್ನೆ ಕೇಳಬೇಕೋ ಅವರೇ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಕಾಲ್ ಕನೆಕ್ಟ್ ಮಾಡ್ತಾರೆ, ಇನ್ನು ಅವರೆಲ್ಲೋ ಟೆರೆಸ್ ಮೇಲೆ ಇರ್ತಾರೆ, ಅಡುಗೆ ಮನೇಲಿ ಇರ್ತಾರೆ, ಬೆಡ್ರೂಮಲ್ಲಿ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ, ಅಲ್ಲಿ ತೊಗೊಂಡೋಗಿ ಕೊಡೋಷ್ಟೊಳಗೆ ಕಾಲ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ನಾಲ್ಕನೇದು, ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ. ಚಿಕ್ಕದಾಗಿ ಸ್ಪಷ್ಟವಾಗಿ ಚೊಕ್ಕಟವಾಗಿ ಮಾತಾಡಿದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಇಮಿಡಿಯೇಟಾಗಿ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟಿ ವಿ ಮುಂದೆ ಕೂತು ಮಾತಾಡಬೇಡಿ. ಆ ಥರ ಇತ್ತು ಅಂದರೆ ಮ್ಯೂಟ್ ಮಾಡಿ ಮಾತಾಡಿ. ಈಗ ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಾ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ, ಭಾಳ ಸಂತೋಷ. ಹೇಳಿ ಅಮ್ಮ. ಹಲೋ, ಎಷ್ಟು ಕಮ್ಮಿ ಕೊಡಿ ಸೌಂಡ್. ಗುರುಜಿ, ನನಗೆ ಅಮಾವಾಸ್ಯೆಲೆಲ್ಲ ಜಾಸ್ತಿ ನೀರು ಬಂದಾಗ ಪ್ರಾಬ್ಲಮ್ ಬರ್ತಾಯಿತ್ತು. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ. ಹಲೋ, ಕ್ಲಿಯರ್ ನಿಧಾನಕ್ಕೆ ಮಾತಾಡಿ. ಮನ್ಸು ಸರಿ ಇರ್ತಿರ್ಲಿಲ್ಲ. ಇವಾಗ ಮೊದ್ಲೆಲ್ಲ ಒಂದ್ 10-15 ವರ್ಷದಿಂದ ಈ ತರ ಆಯ್ತೈತೆ ಗುರುಜಿ. ನಮ್ಗೆ ಮನ್ಸು ಸರಿ ಇರಲ್ಲ, ಹುಷಾರಿಲ್ದಂಗ ಆಗೋಗುತ್ತೆ. ಇವಾಗ ಹಿಂದಿಂದಲೇ ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಅಂತ ಏನಿಲ್ಲ, ಯಾವಾಗ್ಲೂ ಹಂಗ ಆಯ್ತಾ ಇರುತ್ತೆ. ಡಾಕ್ಟರ್ ತೋರಿಸ್ರಿ, ಯಾವ್ದು ಮನೋವೈದ್ಯರಿಗೆ? ಇಲ್ಲ ಗುರುಜಿ, ಅಂದ್ರೆ ನೀರು ಕನ್ಸಲಿ ಕಮ್ಮಿ ಆದಾಗ ಸರಿ ಹೋಗುತ್ತೆ, ತಿರ್ಗಾ ಮಾಮೂಲಿ ಹಂಗೆ ಆಗುತ್ತೆ. ನೀವು ಏನು ಮಾಡಬೇಕು, ಬನ್ನಿ ಮರ ಗೊತ್ತಲ್ಲ, ಬನ್ನಿ ಮರ, ಶಮೀವೃಕ್ಷ, ಬನ್ನಿ ಮರಕ್ಕೆ ಒಂದು ಕೈಲಿ ಒಂದು ಚಮಚ ಸಕ್ಕರೆ ಇಟ್ಕೊಂಡು 108 ಸುತ್ತು ಸುತ್ತಬೇಕು. ಖಾಲಿ ಹೊಟ್ಟೆಲಿ ಬೆಳಗ್ಗೆ 108 ಸುತ್ತಬಿಟ್ಟು ಆ ಒಂದು ಚಮಚ ಸಕ್ಕರೆನ ಮರದ ಬುಡಕ್ಕೆ ಹಾಕಬೇಕು. ಆ ಸಕ್ಕರೆನ ಇರುವೆಗಳು ಗೊಡ್ಡಗಳು ತಿನ್ನಬೇಕು. ಈ ಥರ ಮಾಡಿ ಒಂದು 7 ದಿವಸ, ಇಲ್ಲ 21 ದಿವಸ, ಇಲ್ಲ 45 ದಿವಸ ಇದು ಮಾಡ್ತಾ ಬನ್ನಿ. ಇಮಿಡಿಯೇಟಾಗಿ ನಿಮಗೆ ಅದು ಚಂದ್ರರಾಹು ಶಾಂತಿ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ದೇಹ ಸರಿ ಇದೆ, ಮನಸ್ಸು ಸರಿ ಇಲ್ಲ. ಬಾಡಿಲೆಲ್ಲ ಪ್ರಾಬ್ಲಮ್ ಏನೂ ಇಲ್ಲ, ಆದರೆ ಮನಸ್ಸಲ್ಲಿ ಏನೋ ಗೊಂದಲ ಇರ್ತದೆ. ಕೆಲವ್ರಿಗೆ ಪ್ರೇತಬಾಧೆ ಇರುತ್ತೆ, ಕೆಲವರಿಗೆ ಹಾರ್ಮೋನ್ಸ್ ಸೆಕ್ರಿಷನ್ನು ತುಂಬ ಕಮ್ಮಿ ಇರ್ತದೆ. ಆ ಪಿಟ್ಯೂಟರಿ ಮತ್ತು ಪೀನಲ್ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸ್ ಕರೆಕ್ಟಾಗಿ ಬಂದಿಲ್ಲ ಅಂದಾಗ ಕೆಲವು ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಸಕ್ಕರೆ ನಾವು ಇರುವೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕೊಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ. ಚಂದ್ರ ಮತ್ತು ರಾಹು ಶಾಂತಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಕೊಲ್ಲಾಪುರದಿಂದ ಮಾತಾಡ್ತೀವ್ರಿ ಗುರುಜಿ. ಎಲ್ಲಿಂದ? ಕೊಲ್ಲಾಪುರದಿಂದ ಮಾಡ್ತೀವಿ ಗುರುಜಿ ನಾವು. ಓ, ಮಹಾರಾಷ್ಟ್ರ, ಕೊಲ್ಲಾಪುರ್. ಹ್ಞೂನ್ರಿ. ಓ, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ನಾವು ಕರ್ನಾಟಕದವ್ರ ರೀ. ಇಲ್ಲಿ ಬಂದಿದೇವು, ನಿಮ್ಮಂತೆ ಬಂದಿನ್ರಿ ನನ್ನ ಮಕ್ಕಳು ಕರ್ಕೊಂಡ್ರಿ. ಹೌದಾ? ಹಾ ಹಾ, ಬಹಳ ಸಂತೋಷ. ನಿಮ್ ಜೋಡಿ ಫೋಟೋ ತೆಗಿಸ್ಕೊಂಡಿವ್ರಿ ನಾವು. ನನ್ ಮಗ ಹೊರಗಿನ ದೇಶಕ್ಕೆ ಹೋಗ್ತಾನ ಅಂತ ಹೇಳಿದ್ರಿ ನೀವು. ನಿಮ್ದು ವಾಯ್ಸ್ ಸರಿಯಾಗಿ ಬ್ರೇಕ್ ಆಗ್ತಿದೆ, ಕರೆಕ್ಟಾಗಿ ಕೇಳ್ತಿಲ್ಲ. ಒಂದೇ ಕಡೆ ನಿಂತ್ಕೊಂಡು ಮಾತಾಡಿ. ನನ್ ಮಗಗ ಹೊರಗಿನ ದೇಶಕ್ಕೆ ಹೋಗ್ತಾರ ಅಂತ ಹೇಳಿದ್ರಿ. ನಿಮ್ಮ ಮಗಂದ? ಹೋಗಿದಾನ್ರಿ ಈಗ ದುಬೈಗೆ. ಓಕೆ. ಅಲ್ಲ ರೀ, ಹ್ಞೂನ್ರಿ, ದುಬೈಗೆ ಹೋಗ್ಯಾನ್ರಿ ಅವಾಗ. ಹ್ಞೂನ್ರಿ. ಇವಾಗ ಏನ್ ಸಮಸ್ಯೆ? ಏನಿಲ್ರಿ, ನಾವೆಲ್ಲ ಆರಾಮದೇವ್ರಿ. ನಾವ್ ಸಣ್ಣ ಮಗಂದ ನಿಮ್ಮಂತ ಕೇಳಿನ್ರಿ. ಒಂದಿಟ್ಟು ಉಡಾ ಅದಾನಂತ ಹೇಳಿ ಈ ವರ್ಷ 10ನೇ ತದಾನ್ರಿ ಅವ. ಈಗ ನಾವ್ ಹೇಳಿದ್ವಿ, ಹೋಗಿದ್ದಾನೆ. ಇವಾಗ ಏನ್ ತೊಂದ್ರೆ ಏನಾರು ಇದೆಯಾ? ಏನಿಲ್ರಿ, ಎಲ್ಲ ಆರಾಮ ಐತ್ರಿ, ಚಲೋ ಐತ್ರಿ. ನೀವ್ ಹೇಳಿದಂಗ ಆಗೈತ್ರಿ. ಹೌದಾ? ಬಹಳ ಸಂತೋಷಮ್ಮ, ಇನ್ನು ಒಳ್ಳೇದಾಗ್ಲಿ. ಇನ್ನು ಹೆಚ್ಚೆಚ್ಚಿಗೆ ಅವನು ಹೊರದೇಶಕ್ಕೆ ಹೋಗಿ ಇನ್ನು ದುಡ್ಡು ಹೇಳ್ಬೇಕಂತ ಕಾಲ್ ಮಾಡಿದ್ದೀನ್ರಿ. ಬಹಳ ಸಂತೋಷಮ್ಮ, ಖುಷಿ ಆಯ್ತು ನೀವು ಮತ್ತೆ ಕಾಲ್ ಮಾಡಿ ನಮಗೆ ಅದನ್ನ ಸ್ಟೇಟಸ್ ಹೇಳಿದಕ್ಕೆ ತುಂಬಾ ಸಂತೋಷ. ಒಳ್ಳೇದಾಗಲಿ, ಅವ್ನಿಗೆ ಇನ್ನೂ ಹೆಚ್ಚೆಚ್ಚಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ. ಧನ್ಯವಾದಗಳು.
ನೋಡಿ ಕೆಲವರು ಈ ಥರ ಕೃತಜ್ಞತೆ ಅಂತ ಹೇಳ್ತಾರೆ ಅದಕ್ಕೆ. ನಾವು ಹೇಳಿದ್ದು ಅವರು ಪ್ರಾಕ್ಟೀಸ್ ಮಾಡಿ ಪರಿಹಾರ ಮಾಡ್ಕೊಂಡ್ಮೇಲೆ ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ಎಷ್ಟೋ ಕೋಟಿ ದುಡ್ಡು ಕೊಟ್ಟರು ಕೂಡ ಖುಷಿ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅದು ಕೊಲ್ಲಾಪುರದಿಂದ ಮಾಡಿದ್ದಾರೆ, ಬಹಳ ಸಂತೋಷ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ರಾಯಚೂರು ಡಿಸ್ಟಿಕ್ನಿಂದ ಮಾಡೋದು. ರಾಯಚೂರು ಡಿಸ್ಟಿಕ್ಕಿಂದ, ಭಾಳ ಸಂತೋಷ. ಹೇಳಿ ಅಮ್ಮ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ, ಏನು ಸಮಸ್ಯೆ ಹೇಳಿ. ಅವನಿಗೆ ಜಾಬ್ ಸಿಗ್ತಾ ಇದ್ವಿ ಕಂಪ್ನಿ ಕಡೆಯಿಂದ. ಏನು ಓದಿದ್ದಾರೆ? ಇಂಜಿನಿಯರ್ ಫೈನಲ್ ಇಯರ್ ಮುಗಿತ್ರಿ. ಇನ್ನೊಂದು ಇಂಟರ್ನ್ಶಿಪ್ ಅಷ್ಟೇ ಓದಿದ್ರಿ. ಓಕೆ, ಎಷ್ಟು ಏಜ್ ಅವನದು? ಅವನು 22. ಓಕೆ, ಎಲ್ಲೂ ಕ್ಯಾಂಪಸ್ ಇಂಟು ಸೆಲೆಕ್ಷನ್ ಆಗಿಲ್ಲ? ಇಲ್ರಿ, ಆಗಿಲ್ರಿ ಸರ್. ಓಕೆ, ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡಿಬಿಟ್ಟು ಔದಂಬರ ವೃಕ್ಷ ಹತ್ತಿ ಹಣ್ಣಿನ ಮರಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಲಿ. ಮಾಡಬೇಕಾದ್ರೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ದತ್ತಾಯ ನಮಃ ಅಂತ ಇದು ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಲಿ. ಗುರುಬಲ ಬರುತ್ತೆ. ಮದುವೆ ಆಗಬೇಕು ಅಂದರೆ, ಒಳ್ಳೆ ಕೆಲಸ ಸಿಗಬೇಕು ಅಂದರೆ ಗುರುವಿನ ಆಶೀರ್ವಾದ ಇರಬೇಕು. ದತ್ತಾತ್ರೇಯರ ಹಾಸ್ಟೆಲ್ ಇರ್ತೇನ್ರಿ ಸರ್. ಹಾಸ್ಟೆಲ್ ಇದ್ರೆ ಮಾಡ್ಬೇಕಮ್ಮ, ಹುಡುಕಿ ಎಲ್ಲಿದ್ದಲ್ಲೆಲ್ಲ ಹೋಗಿ ಮಾಡಬೇಕು. ಒಳ್ಳೇದಾಗಬೇಕು, ನೋಡ್ಕೊಂಡು ಮಾಡಬೇಕು. ಶಿವಮೊಗ್ಗ ಹಾಸ್ಟೆಲ್ ಹಾಸ್ಟೆಲ್ ಹತ್ರ ಅಲ್ಲೆಲ್ಲ ದೇವಸ್ಥಾನ ಇದೆ ನೋಡಿ, ಅಲ್ಲೆಲ್ಲ ಹತ್ತಿ ಹಣ್ಣು ಮರ ಹುಡುಕ್ಬಿಟ್ಟು ದಿನ ಬೆಳಗ್ಗೆ ಎದ್ದು 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಹೇಳಿ ಒಳ್ಳೆ ನಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ ಮಾಡೋಕ್ಕೆ ಹೇಳಿ. ಆಮೇಲೆ ಅಂಗವಿಕಲರಿಗೆ, ಕುಂಟ್ರು ಕುರುಡ್ರು ಅವ್ರಿಗೆ ಗುರುವಾರ ದಿವಸ ಏನಾದ್ರು ಒಂದು ತಿನ್ನೋ ವಸ್ತು, ಬ್ರೆಡ್ಡು, ಬಿಸ್ಕೆಟ್ಸು ಅಥವಾ ಒಂದು ಪ್ಲೇಟ್ ಇಡ್ಲಿನೋ, ಒಂದು 3 ಅಥವಾ 4 ಜನಕ್ಕೆ ಒಂದು ಗುರುವಾರ ದಿವಸ ಅಂಗವಿಕಲರಿಗೆ ಭೋಜನ ಮಾಡಿಸಿದ್ರೆ ಅವ್ರಿಗೆ ಒಳ್ಳೆ ಜಾಬ್ ಸಿಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಬಹುಶಃ ಕಾಲ್ ಕಟ್ಟಾಯಿತು ಅನಿಸುತ್ತೆ. ನೋಡಿ, ಗುರುಬಲ ಇದ್ದರೆ ಮಾತ್ರ ಮದುವೆ ಆಗೋದು, ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಸಂತಾನ ಆಗೋದು, ಗುರುವಿನ ಅನುಗ್ರಹ ಇದ್ದರೆ ವಿದ್ಯೆ ಮತ್ತು ಕೆಲಸ ಸಿಗೋದು. ಅದರಿಂದ ಗುರುವಿನ ನಾವು ಯಾವತ್ತೂ ಸ್ಮರಣೆ ಮಾಡ್ತಿರಬೇಕು ಈ ಒಂದು ಭೋಗಗಳನ್ನ ಪಡೆಯೋಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಾಂ, ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಧಾರವಾಡದಿಂದ ಕಾಲ್ ಮಾಡ್ತಾ ಇದೇವ್ರಿ. ಧಾರವಾಡದಿಂದ, ಹೇಳಿ ಅಮ್ಮ. ಹ್ಞೂ ರೀ, ನಮ್ಮ ಮಗಳದ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎಷ್ಟು ವರ್ಷ ಆಯಿತು ಮಗಳಿಗೆ? ನಮ್ಮ ಮಗಳಿಗೆ 29 ಏಜ್ ರೀ. ಈಗ ಇನ್ನೂ ಮದುವೆ ಆಗಿಲ್ಲ? ಹಾಂ, ಆಗಿಲ್ಲ ರೀ. ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಓಕೆ, ನಿಮ್ಮ ಮನೆ ಹೆಣ್ದೇವ್ರು ಯಾರು? ನಮ್ಮ ಮನೆ ಹೆಣ್ದಾರ ರೇಣುಕಾ ಯಲ್ಲಮ್ಮ. ರೇಣುಕಾದೇವಿ ಎಲ್ಲಮ್ಮ. ಓಕೆ, ಸೌದತ್ತಿ ಎಲ್ಲಮ್ಮ. ಹಾಂ, ಸೌದತ್ತಿ ಯಲ್ಲಮ್ಮ. ನಿಮಗೆ ಧಾರವಾಡದಿಂದ ಹತ್ರ ಆಗುತ್ತೆ. ಹಾಂ, ಹತ್ರ ಆಗತ್ತೆ. 5 ಶುಕ್ರವಾರ ಹೋಗಿ ಸೌದತ್ತಿಗೆ ಹೋಗಿ ಆ ದೇವಸ್ಥಾನಕ್ಕೆ ಬರೋ 5 ಜನ ಮುತ್ತೈದವರಿಗೆ ಅರ್ಶಿನ ಕುಂಕುಮ ಬಳೆ ಒಂದು ವಸ್ತ್ರ ಬ್ಲೌಸ್ ಪೀಸು 5 ಶುಕ್ರವಾರ ಒಂದು 3 ಜನಕ್ಕೆ ಕೊಡಕ್ಕೆ ಹೇಳಿ. ಖಂಡಿತ ಒಳ್ಳೆ ಗಂಡ ಸಿಗ್ತಾನೆ. ಭಾಳ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿವಾಹ ಭಾಳ ಒಂದು ದೊಡ್ಡ ಸಮಸ್ಯೆ ಇವತ್ತಿನ ಕಾಲದಲ್ಲಿ. ಕೆಲವ್ರಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ, ಕೆಲವ್ರಿಗೆ ವಯಸ್ಸಾದ ಮೇಲೂ ಕೂಡ ಮದುವೆ ಆಗೋದಿಲ್ಲ. ಇದು ಅವರವರ ಪೂರ್ವಜನ್ಮದ ಒಂದು ಕರ್ಮದ ಅನುಸಾರವಾಗಿ. ಇಷ್ಟೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದಿದ್ರೂ ಕೂಡ ಎಷ್ಟು ಜನಕ್ಕೆ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂದರೆ ನಮ್ಮ ಪೂರ್ವಜನ್ಮದ ಕರ್ಮ. ಅದಕ್ಕೆ ಪರಿಹಾರನ ಹುಡುಕ್ಬೇಕು. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಎಲ್ಲಿಂದ? ಬೆಂಗಳೂರು, ಚಾಮರಾಜಪೇಟೆ. ಬೆಂಗಳೂರಿಂದ, ಹೇಳಿ ಅಮ್ಮ. ಗುರುಜಿ, ನನಗೆ ಮಕ್ಕಳಾಗ್ತಿಲ್ಲ, ಮತ್ತೆ ಟ್ಯೂಬಲ್ಲೇ ಆಗ್ತಿದೆ. ಟ್ಯೂಬಲ್ ಆಗಿ ಮತ್ತೆ ಅಬಾರ್ಷನ್ ಆಗ್ತಿದೆ. ನಂಗೆ ನೀವು ಹೇಳಿದ ಅರ್ಥ ಆಗ್ತಿಲ್ಲ, ಸ್ವಲ್ಪ ಸ್ಪಷ್ಟವಾಗಿಲ್ಲ. ಟ್ಯೂಬಲ್ ಆಗ್ತಿದೆ ಮಗು. ಎಷ್ಟು ಬಾರಿ ಅಬಾರ್ಷನ್ ಆಗಿದೆ? 2 ಸಲ ಆಗಿದೆ. ಟ್ಯೂಬಲ್ಲೇ ಆಗಿ ಮತ್ತೆ 1 ಸಲ ಟ್ಯೂಬ್ ಹೊಡೆದೋಗಿತ್ತು, ಇನ್ನೊಂದು ಟ್ಯೂಬಲ್ಲೇ ಆಗ್ತಿದೆ. ಈ ಸೆಪ್ಟೆಂಬರ್ ಅಲ್ಲೇ ಟ್ಯೂಬಲ್ಲೇ ಆಗಿತ್ತು, ಮತ್ತೆ ಇಂಜೆಕ್ಷನ್ ಇಂದ ರಿಮೂವ್ ಮಾಡಿದ್ರು. ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಯೂಟ್ರಸ್ನ? ಯೂಟ್ರಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕು. ನಿಮ್ಮ ಯಜಮಾನ ಸ್ಪರ್ಮ್ ಅನಾಲಿಸಿಸ್ ಮಾಡಿಸಿದ್ದೀರಾ? ನಿಮ್ಮ ಯಜಮಾನ ಸ್ಪರ್ಮ್ ಕೌಂಟು, ಮೊಟಾಲಿಟಿ, pH ವ್ಯಾಲ್ಯೂ ಅದನ್ನೆಲ್ಲ ಚೆಕ್ ಮಾಡಿಸಿದ್ರೆ ವೀರ್ಯದಲ್ಲಿ? ಅದೇನು ಮಾಡಿಲ್ಲ ಗುರುಜಿ. ಹಾಂ, ನಿಮ್ಮ ಯಜಮಾನರ ವೀರ್ಯದಲ್ಲಿ ಸ್ಟ್ರೆಂತ್ ಇಲ್ಲ ಅಂದರೆ ಗರ್ಭ ನಿಲ್ಲೋದಿಲ್ಲ. ಮತ್ತು ಎಂಡೋಮೆಟ್ರಿಯಮಲ್ಲಿ ಯೂಟ್ರಸಲ್ಲಿ ಆ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಇತ್ತು ಅಂದರೆ, ಅಕಸ್ಮಾತ್ ಓವರೀಸಲ್ಲಿ ಸಿಸ್ಟ್ ಇತ್ತು ಅಂತ ಅಂದರೆ ಕೆಲವು ಗರ್ಭ ನಿಲ್ಲೋದಿಲ್ಲ. ಹೀಗಾಗಿ ಪ್ರಾಬ್ಲಮ್ ಇರ್ತದೆ. ಮೋಸ್ಟ್ಲಿ ನಿಮಗೆ ಎಲ್ಲೋ ತಕ್ಷಕ ಕಾಳ ಸ್ವಲ್ಪ ದೋಷ ಇರ್ಬೋದು. ಒಂದು ಸಲ ಜಾತಕ ಪರಿಶೀಲನೆ ಮಾಡಿಸಿ, ಡಾಕ್ಟ್ರ್ ಹತ್ರ ಒಂದು ಸಲ ಮೀಟ್ ಮಾಡಿಸಿ, ನಿಮ್ಮ ಯಜಮಾನ ಸ್ಪರ್ಮ್ ಅನಾಲಿಸಿಸ್ ಮಾಡಿಸಿ
ಅದರದ್ದೊಂದು ರಿಪೋರ್ಟ್ ನನಗೆ ಕಳಿಸ್ಕೊಟ್ರೆ ಯಾವ ಥರ ಏನು ದೋಷ ಇದೆ ಅದಕ್ಕೆ ಅವರು ಪರಿಹಾರ ಮಾಡ್ಕೋಬೇಕಾ ನಿಮ್ಮಲ್ಲಿ ದೋಷ ಇದೆ ನೋಡಿ ಹೇಳ್ಬೋದು. ತಕ್ಷಣ ಒಂದು ಸಲ ನೀವು ಡಾಕ್ಟರ್ ಹತ್ರ ಒಂದು ಸಲ ಎಕ್ಸಾಮಿನೇಷನ್ ಮಾಡಿಸೋದು ಒಳ್ಳೇದಮ್ಮ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ತುಮಕೂರಿಂದ ಗುರುಗಳೇ. ತುಮಕೂರಿಂದ, ಭಾಳ ಸಂತೋಷ, ಹೇಳಿ ಅಮ್ಮ. ಏನಿಲ್ಲ, ನನ್ನ ಮಗಳು 10th ಈ ಸಲ. ಏನಮ್ಮ? ನನ್ನ ಮಗಳು 10th ಈ ಸಲ ಚೆನ್ನಾಗಿ ಓದ್ತಾಳೆ. ಹಿಂಗೆ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳ್ಬೇಕಾಯ್ತು. ಏನು ಓದ್ತಾ ಇರೋದು? 10th. ನೀವು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತೀವಿ, ಹೊರಗಡೆ ಬನ್ನಿ, ಬೇರೆ ಕಡೆ ಇಲ್ಲ ಬನ್ನಿ. ಸರ್, ಹೊರಗಡೆ ಬಂದಿದ್ದೀವಿ. ಅಲ್ಲ, ಓಕೆ. ಈಗ 10th ಓದ್ತಾ ಇದ್ದಾಳೆ, ಏನು ನಕ್ಷತ್ರ ರಾಶಿ? ಅವಳು ಪೂರ್ವಭಾದ್ರ ನಕ್ಷತ್ರ. ಹಾಂ. ನಿಮ್ಮ ದಿನನಿತ್ಯ ಬೆಳಗ್ಗೆ ಹೊತ್ತು ಒಂದು ಚೊಂಬಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ 2-3 ದಳ ತುಳಸಿ ಹಾಕಿ ಅರ್ಧ ಗಂಟೆ ರಾತ್ರಿ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ತುಳಸಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಅದನ್ನು ಕುಡಿಬೇಕು, ಅದನ್ನ ಮುಖ ತೊಳಿಬೇಕು ಆ ನೀರಲ್ಲಿ. ಅದು ಮಾಡ್ತಾ ಬರಕ್ಕೆ ಹೇಳಿ. ಈ ನಕ್ಷತ್ರಕ್ಕೆ ಅದೊಂದು ಶಾಂತಿ ಜಲತಂತ್ರ ಪ್ರಯೋಗ ಮಾಡ್ತಾ ಬಂದರೆ ಓದೋದಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಚೆನ್ನಾಗಿ ಓದಿ ಪಾಸ್ ಆಗ್ತಾರೆ. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಬಹುಶಃ ಕರೆ ಕಟ್ಟಾಯಿತು ಅನಿಸುತ್ತೆ. ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಮೊಬೈಲ್ ನೋಡ್ತಾರೆ, ಕಂಪ್ಯೂಟರ್ ನೋಡ್ತಾರೆ, ಟಿ ವಿ ನೋಡ್ತಾರೆ, ಹೀಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ ಅಮ್ಮ. ಗುರುಜಿ ಮಾತಾಡ್ತಾ ಇದ್ದೀವಿ, ಹೇಳಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್, ನಿಮ್ಮ ಪಾದಗಳಿಗೆ 108 ನಮಸ್ಕಾರಗಳು. ಭಾಳ ಸಂತೋಷ ಅಮ್ಮ. ನಾನು ಇದು ಗುರುಚರಿತ್ರೆ ಪುಸ್ತಕ ಓದ್ತಾ ಇದ್ದೀನಿ ಗುರುಜಿ, ಅಕ್ಟೋಬರ್ ತಿಂಗಳಿಂದ. ಓ, ವೆರಿ ಗುಡ್. ಆಮೇಲೆ ಲಕ್ಷ್ಮೀ ಮಂತ್ರ ಚಾಟ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ನನ್ನ 3 ಪ್ರಶ್ನೆ ಇದೆ ಗುರುಜಿ, ಕಾಲ್ ಕಟ್ ಮಾಡ್ಬಿಟ್ಟು ದಯವಿಟ್ಟು ಹೇಳಿ. ನಮ್ಮ ಅಪ್ಪಾಜಿಗೆ 98 ವರ್ಷ ಆಗಿದೆ ಗುರುಜಿ. ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. 1-2 ಸರಿ ಬಿದ್ದು ರೊಂಡಿ ಮುರ್ಕೊಂಡು ಇದು ಎಲ್ಲ ಇದನ್ನ ಗಾಡೆಲ್ಲ ಹಾಕ್ತಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಈಗ ಇತ್ತೀಚೆಗೆ ಅವ್ರ ಪಾಡ್ದವ್ರು ಮಾತಾಡ್ತಿರ್ತಾರೆ, ನಗ್ತಾರೆ, ಚಪ್ಪಾಳೆ ತಟ್ತಾರೆ. ಅವ್ರ ಪಾಡ್ಗವ್ರು ಯಾರ ಹತ್ರ ನಾವು ಮಾತಾಡ್ದಂಗ್ ಮಾತಾಡ್ತಾ ಇರ್ತಾರೆ. ಆಮೇಲೆ ನಗ್ತಾರೆ, ಚಪ್ಪಾಳೆ ತಟ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ನಿಮ್ಮಾನ್ಸ್ಗೆಲ್ಲ ತೋರಿಸಿ ಇದು ಬ್ರೈನ್ ಎಲ್ಲ ಇದನ್ನ ಮಾಡ್ತಿದೀವಿ. ಅವರು ಬ್ರೈನ್ ಸ್ವಲ್ಪ ಶಿಂಕ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಪ್ರಶ್ನೆ, ಈಗ ನಮ್ಮ ಅಕ್ಕವ್ರು ಫೆಬ್ರವರಿ ತಿಂಗಳಲ್ಲಿ ಸತ್ತೋದ್ರು. ಅವ್ರದ್ದು ಒಡವೆ ಕೊಟ್ಟಿದ್ದಾರೆ, ಅದನ್ನ ನಾವು ನೇರವಾಗಿ ಹಾಕೊಳ್ಬಹುದಾ? ಹಾಕೋಬಹುದು. ಸ್ವಂತ ಅಕ್ಕ ಅಲ್ಲ, ಹಾಕೋಬಹುದು, ತಪ್ಪೇನಿಲ್ಲ. ಆಮೇಲೆ 3ನೇ ಪ್ರಶ್ನೆ, ನಮ್ಮ ಅಕ್ಕ ಅವರು ಸಾಕು ಮಗಳು ಅಂತ ಸಾಕಿದ್ರು, ದತ್ತು ತಗೊಂಡಿಲ್ಲ. ಅವಳು ಇವಾಗ ಕೋರ್ಟ್ ಹಾಕಿದಾಳೆ ಮನೇನೆ. ಏನಿತ್ತಾ? ನನಗೆ ಎಲ್ಲ ಸೇರ್ಬೇಕು ಅಂತಾನ. ಅವಾಗ ದತ್ತುಪುತ್ರದ ರೆಕಾರ್ಡ್ ಅಲ್ಲಿ ಏನಾದ್ರು ಇದೆಯಾ? ರೆಕಾರ್ಡ್ ಏನು ಇಲ್ಲ. ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು 3 ಬಿಲ್ಡಿಂಗ್ ಇದೆ. ಮೇಗಳದ್ ನನ್ನ ಜೀವನಕ್ಕೆ ಅಂತ ಕೊಟ್ಟಿದ್ದಾರೆ, ಮಧ್ಯದ ಅವಳಿಗೆ ಅಂತ ಕೊಟ್ಟಿದ್ದಾರೆ, ಕೆಳಗದ್ ನನ್ನ ತಮ್ಮನಿಗೆ ಅಂತ ಕೊಟ್ಟಿದ್ದಾರೆ. ಅವ್ರು ನಮ್ಗೇನ್ ಹೇಳಿರ್ಲಿಲ್ಲ. ಇವಾಗ ಎಲ್ಲಾ ಆಸ್ತಿ ಪತ್ರಗಳೆಲ್ಲ ತಗೊಂಡೋಗಿ ಎಲ್ಲ ನಮ್ದೇ, ನಾನ್ ಕೊಟ್ರೆ ಮಾತ್ರ ನೀವ್ ಇಸ್ಕೋಬೇಕು ಅಂತ ಕೋರ್ಟ್ ಹಾಕಿದ್ದಾರೆ ಗುರುಜಿ. ಅವ್ರ ತಂದೆ ನಿಮ್ಗೆ ಹುಡುಗಿ ತಂದೆ ತಾಯಿ ಇದ್ದಾರಾ? ತಂದೆ ತಾಯಿ ಇದಾರೆ. ಈಗ ಬೇರೆ ಕ್ಯಾಸ್ಟ್ ನ ಮದ್ವೆ ಆಗಿದ್ದಾಳೆ. ಬೇರೆ ಕ್ಯಾಸ್ಟ್ ಹುಡುಗನ್ ಮದ್ವೆ ಆಗಿದ್ದಾಳೆ ಲವ್ ಮಾಡಿ. ನನ್ ತಮ್ಮನೇ ಎಲ್ಲ ಮಾಡಿದ್ದು, ಓದ್ಸಿದ್ದು, ಮದ್ವೆ ಮಾಡಿದ್ದು ಎಲ್ಲಾನ. ಅವ್ರು ಬೇರೆ ಫ್ಲಾಟ್ ಅಲ್ಲಿದ್ದಾರೆ. ಇವಾಗ ನಮ್ಮ ಅಕ್ಕ ಸತ್ತೋದ್ಮೇಲೆ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡೋಗಿ ಎಲ್ಲ ನಂದೇ, ನನಗೆ ಬರ್ಕೊಟ್ಟಿದ್ದಾರೆ ಅಂತ ವಿಲ್ ತೋರ್ಸಿಲ್ಲ ಅವಳಿಗೆ. ಇಲ್ಲಿ ನಮ್ಮ ಹತ್ರನ ಸ್ಟೇಷನ್ ಅಲ್ಲೂ ತೋರ್ಸಿಲ್ಲ, ಕೋರ್ಟ್ ಅಲ್ಲೇನೋ ಕೊಟ್ಟಿದ್ದಾಳಂತೆ ಆಗಿದೆ ಅಂತ. ಅದಲ್ಲ, ಅವ್ರಿಗೆ ದತ್ತುಪುತ್ರಿದ್ದು ನೀವು ರೆಕಾರ್ಡ್ ಅಲ್ಲಿ ಇದೆಯಾ ಅವಳು ದತ್ತುಪುತ್ರಿ ಅಂತ? ಇಲ್ಲ ಗುರುಜಿ, ಅವ್ರೇನು ದತ್ತು ತಗೊಂಡಿರ್ಲಿಲ್ಲ, ಸುಮ್ನೆ ಸಾಕಿದ್ರಷ್ಟೇ, ಮಕ್ಳಿಲ್ಲ ಅಂತ. ಅಷ್ಟೇ ಆಗಿದ್ರೆ ಅವಳಿಗೆ ಏನು ರೈಟ್ಸ್ ಬರಲ್ಲ, ಅದಕ್ಕೇನು ತೊಂದರೆ ತಗೋಬಿಡಿ. ಕೋರ್ಟ್ ಏನು ಆ ಥರದ್ದೇನು ಇದು ಮಾಡೋದಿಲ್ಲ. ನಿಮ್ಮ ತಂದೆಗೆ ಹರಳೆಣ್ಣೆ ಇದೆಯಲ್ಲ, ಹರಳೆಣ್ಣೆನ ನೆತ್ತಿಗೆ ಹಾಕ್ಬಿಟ್ಟು ನೆತ್ತಿನ ನಿಧಾನಕ್ಕೆ ಮಸಾಜ್ ಮಾಡಿ, ಒಂದು 2 ದಿನಕ್ಕೆ ಒಂದ್ಸಲ ಹರಳೆಣ್ಣೆ, ಶನಿ ಶಾಂತಿ ಮಾಡ್ತಾ ಬನ್ನಿ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ. ಕೆಲವು ಏಜ್ ಆದಮೇಲೆ
ಒಂಥರ ಮಕ್ಳ ಥರ ಆಡ್ತಾರೆ. ಅದು ನಾರ್ಮಲಾಗಿ ಕ್ಯೂರ್ ಆಗುತ್ತೆ. ರೆಸ್ಟ್ ಚೆನ್ನಾಗಿ ಬೇಕು. ಅವ್ರಿಗೆ ಎದ್ದು ಓಡಾಡೋಕ್ಕೆ ಬಿಡಬೇಡಿ. ವರ್ಟಿಗೋ ಅಂತ ಏನೋ ಒಂದು ಕಾಯಿಲೆ ಇದ್ದರೆ ಅದು ಹಾಗಾಗಿ ಬಿದ್ದುಬಿಡ್ತಾರೆ. ವರ್ಟಿಗೋ ಅಂತ ಅದಕ್ಕೊಂದು ಕಾಯಿಲೆ ಇದೆ. ಅದು ಆ ದೋಷದಿಂದ ಆ ಥರ ಇರ್ತದೆ. ಅದಕ್ಕೆ ತೊಂದರೆ ಇದು ಮಾಡೋದು ಬೇಡ. ನಿಮ್ಮ ಅಕ್ಕನ ಒಡವೆ ನೀವು ಹಾಕೋಬೋದು. ಕೋರ್ಟಲ್ಲಿ ಹೋದರೂ ಈ ಕೇಸು ಸಕ್ಸಸ್ ಆಗಲ್ಲ, ನಿಮ್ಮ ಥರನೇ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ಕಾರ ಗುರುಜಿ. ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಹೇಳಿ ಅಮ್ಮ. ಗುರುಜಿ, ನಮ್ಮ ಮಗ ಸ್ವಲ್ಪ ಓದೋದ್ರಲ್ಲಿ ಡಲ್ ಇದ್ದಾನೆ. ಹಾಂ, ಅವ್ನು ವಿದ್ಯಾಭ್ಯಾಸ ಬೇಕಂದ್ರೆ ಏನ್ ಮಾಡ್ಬೇಕು ಗುರುಜಿ? ಪ್ರತಿ ಗುರುವಾರ ಶಿರ್ಡಿ ಸಾಯಿ ಬಾಬಾ ಮಂದಿರ, ದತ್ತಾತ್ರೇಯರು, ಈ ಥರ ಸಿದ್ಧ ಪುರುಷರು ಜಾಗ, ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರದಕ್ಷಿಣೆ ಮಾಡಿಸಿ ಅವನ ಕೈಯಿಂದ ಕಡಲೆಕಾಯಿ ಬೀಜನ 4 ಜನಕ್ಕೆ ಕೊಡಿಸಿ, 1 kg ಕಡಲೆಕಾಯಿ, 1 kg ಕಡಲೆಕಾಯಿ ಬೀಜ, ಶೇಂಗಾ ತೊಗೊಂಡೋಗಿ ಬಾಬಾ ಅವ್ರಿಗೆ ದತ್ತಾತ್ರ ನೈವೇದ್ಯ ಮಾಡಿಸಿ ಅದನ್ನು ಬರೋರ್ಗೆ ಭಕ್ತರಿಗೆ 2 ಕಾಳು ಕೊಡ್ತಾ ಬರೋಕ್ಕೆ ಕೇಳಿ ಒಂದು 5 ವಾರ ಚೆನ್ನಾಗಾಗತ್ತೆ. ಓಕೆ ಗುರುಜಿ. ಭಾಳ ಸಂತೋಷಮ್ಮ, ಧನ್ಯವಾದಗಳು. ಅದು ಹೇಳಿಲ್ವಾ, ಗುರು ಬಲ ಇರಬೇಕು. ಗುರುವಿನ ಆಶೀರ್ವಾದ ಇದ್ದರೆ ವಿದ್ಯೆ, ಉದ್ಯೋಗ, ಸಂತಾನ, ವಿವಾಹ ಆಗೋದು. ಗುರು ಶಾಪ ಇತ್ತು ಅಂದರೆ ಓದೋಕ್ಕಾಗಲ್ಲ. ಗುರು ಶಾಪ, ಗುರುದ್ರೋಹ ಇತ್ತು ಅಂದರೆ ಅವರು ಡಿಗ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ, ಎಜುಕೇಷನ್ ಡಿಸ್ಕಂಟಿನ್ಯೂ ಆಗುತ್ತೆ, ಓದೋಕ್ಕೆ ಅನಾನುಕೂಲ, ಈ ಥರ ಎಲ್ಲ ದೋಷ ಇರ್ತದೆ. ಅದರಿಂದ ಗುರುಸ್ಥಾನಕ್ಕೆ ಹೋಗಿ ಗುರುಗಳ ಸನ್ನಿಧಾನದಲ್ಲಿ ಕಡಲೆಕಾಯಿ ಬೀಜ, ಯಾಕೆಂದರೆ ಅದು ಗುರುಗ್ರಹ, ಕಡಲೆಕಾಯಿ ಬೀಜ ಹಂಚೋದ್ರಿಂದ ಜಾತಕ ಶಾಂತಿ ಆಗುತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ. ಮೈಸೂರಿಂದ ಹೇಳಿ. ನಮ್ಮ ಸನ್ನಿವೇಶ, ಮನೆ ಕುಟುಂಬದಲ್ಲಿ ತುಂಬಾ ತೊಂದರೆ ಇದೆ. ಏನು ತೊಂದರೆ? ಮನೆಯಲ್ಲಿ ಎಲ್ಲಾರು ಮಕ್ಕಳು, 2 ಮಕ್ಕಳಿದ್ದಾರೆ. ಹಾಂ, ಆದ್ರೂ ಎಲ್ಲ ದುಶ್ಮನ್ ತರ ಆಡ್ತಾ ಇದ್ದಾರೆ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನೆಮ್ಮದಿ ಇಲ್ಲ. ಓಕೆ. ಮಕ್ಳು ಏನು ಮಾಡ್ತಾರೆ ಕೆಲಸ? ಒಬ್ಬ RCC ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ, ಒಬ್ಬ ಚೌಡೇಶ್ವರಿ ಟೆಂಪಲ್ ಪೂಜೆ ಮಾಡ್ತಾರೆ. ಚೌಡೇಶ್ವರಿ ದೇವಿ ಪೂಜೆ. ಓಕೆ. ಹಾಂ, ಹಾ. ನಿಮಗೆ ಚೌಡೇಶ್ವರಿ ಪೂಜೆ ಮಾಡೋ ಹೇಗೆ ಬಂತದು ಆ ಅಧಿಕಾರ? ಅದು ನಮ್ಮ ತಾತನ ಕಾಲದಿಂದನೂ ನಮ್ಮ ತಾತ ಅವರು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಓಕೆ. ಅದನ್ನ ಅರ್ಧಂಬರ್ಧದಲ್ಲೇ ನಿಲ್ಸ್ಬಿಟ್ಟಿದ್ರು. ಮನೆಗೆ ಈಗ ಅದು ಆ ತಾಯಿ ನಮಗೆ ಸೂಚನೆ ಕೊಡ್ತಾ ಇದ್ಲು, ಬರೀ ಅಡಚಣೆ ಆಯ್ತಾನೆ ಇತ್ತು. ಈಗ ಅದರಿಂದ ನಾವೊಂದು ಟೆಂಪಲ್ ಮಾಡಿದ್ವು. ದೇವಸ್ಥಾನ ಅಂತೂ ನಡೆಸ್ಕೊಂಡು ಹೋಯ್ತಾವ್ರೆ. ಬಟ್ ಏನಪ್ಪಾ ಅಂತಂದ್ರೆ ಮನೇಲಿ ತುಂಬಾ ತಾಪತ್ರೆಗಳು. ಎಲ್ಲ ಅಪ್ಪ ಕಂಡ್ರೆ ಮಕ್ಳಿಗಾಗಲ್ಲ, ಮಕ್ಳ ಕಂಡ್ರೆ ಅಪ್ಪನಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನ್ಗಾಗಲ್ಲ. ಈ ರೀತಿ ವಿಶೇಷ ತುಂಬಾ. ಇದಕ್ಕೆ ನಾನು ಈಗಾಗಲೇ ಎಪಿಸೋಡ್ ಮಾಡಿದ್ದೀನಿ, ಗೃಹ ಕಲಹ ಅಂತ. ಮನೆಯಲ್ಲಿ ಒಬ್ರಿಗೊಬ್ರಿಗೆ ಆರೋಸ್ಕೋಪ್ ಮ್ಯಾಚ್ ಆಗಲ್ಲ, ಗೃಹ ಕಲಹ, ಈ ಥರ ದೋಷಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅದು ಎಪಿಸೋಡ್ನ ಇಂಟರ್ನೆಟ್ ಯೂಟ್ಯೂಬಲ್ಲಿ ನೋಡಿ. ಸದ್ಯಕ್ಕೆ ಇಮಿಡಿಯೇಟಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಹಸು ಕರುನ ಮನೆ ಒಳಗೆ ಕರ್ಕೊಂಬಂದು ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಹಿಟ್ಟು, ತುಪ್ಪ, ಬೆಲ್ಲದ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ತುಪ್ಪದ ಜೊತೆಗೆ ಅದನ್ನು ಹಸುಗೆ ತಿನ್ನಿಸ್ಬೇಕು, ತಾಯಿ ಮಗುಗೆ. ಆಗ ಮನೆಗೆ ಶಾಂತಿ, ಈ ಕೂಗಾಟ, ಮನಸ್ತಾಪ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಹುಣ್ಣಿಮೆ ಅಮಾವಾಸ್ಯೆ, ಒಂದು 3 ಅಮಾವಾಸ್ಯೆ 3 ಹುಣ್ಣಿಮೆ ಭಾಳ ಚೆನ್ನಾಗಾಗುತ್ತೆ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಗುರುಗಳೇ. ಎಲ್ಲಿಂದ ಕಾಲ್ ಮಾಡ್ತೀರಿ? ರಾಣೆಬೆನ್ನೂರಿಂದ ರೀ. ಎಲ್ಲಿಂದ? ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ. ಹಾಂ, ಭಾಳ ಸಂತೋಷ, ಹೇಳಿ. ಗುರುಗಳೇ, ನನ್ಗೀಗ ವಯಸ್ಸು ಬಂದು 36 ವರ್ಷ. ಓಕೆ. ಮದ್ವೆನೇ ಆಗಿಲ್ಲ. ಒಂದು ರೀಸೆಂಟ್ ಆಗಿ 2 ವರ್ಷದ ಹಿಂದೆ ಅಪ್ಪರ್ ತೀರ್ಕೊಂಡ್ರು. ಅನ್ಎಕ್ಸ್ಪೆಕ್ಟೆಡ್ ಡೆತ್. ಅದು ನ್ಯಾಚುರಲ್ ಡೆತ್ ಅಲ್ಲ. ಸೊ ಹಂಗಾಗಿ ಮನೆಯಲ್ಲಿ 3 ಜನ ನಾವು ಅಣ್ಣ ತಮ್ಮಳಿರೋದು. ಸಿಸ್ಟರ್ಸ್ ಯಾರು ಇಲ್ಲ. ಬಟ್ ಒಬ್ರಿಗೊಬ್ರಿಗೆ ಆಗ್ತಾನೆ ಇಲ್ಲ ಗುರುಗಳೇ. ಒಬ್ರು ಮಾತು ಒಬ್ರಿಗೆ ಸಿಡಿಸ್ತಾ ಇಲ್ಲ. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ 36 ವರ್ಷದ ಯಾಕೆ ಇನ್ನೂ ಏನು ಮದುವೆ? ನೀವೇ ದೊಡ್ಡ ಮಗನಾ? ಹಾಂ ರೀ, ನಾನೇ ದೊಡ್ಡ ಮಗ. ಯಾಕೆ ನಿಮ್ಮ ತಂದೆ ಇಲ್ಲ ಅಂತ ನಿಮ್ಗೆ ಯಾರು ಮದುವೆ ಮಾಡ್ತಿಲ್ವಾ, ಹೇಗೆ? ಇಲ್ಲ ಗುರುಗಳೇ, ಅದು ನಾನು ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತೇಳಿ, ಅಂದ್ರೆ ನನ್ಗೆ ಒಂದು ನಿಶ್ಚಿತವಾಗಿ ಕೆಲಸ ಇರ್ಲಿಲ್ಲ. ಅದು ಪ್ರೈವೇಟ್ ಅಲ್ಲೇ ವರ್ಕ್ ಮಾಡುತ್ತೆ, ಬಟ್ ಅದು ಗ್ಯಾರಂಟಿ ಇರ್ಲಿಲ್ಲ ಆ ಕೆಲಸದ ಬಗ್ಗೆ. ಇವಾಗ ನಾನೊಂದು ಸೀಡ್ಸ್ ಕಂಪ್ನಿಲಿ ಒಂದು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಗಳೇ. ಓಕೆ. ನೀವೇನು ಮಾಡಿ,
ಮೈಲಾರಲಿಂಗೇಶ್ವರ ಅಂತ ನಿಮ್ಗೆ ಹತ್ರ ಇರಬೇಕಲ್ಲ ದೇವಸ್ಥಾನ ಮೈಲಾರಲಿಂಗೇಶ್ವರ. ಮೈಲಾರ ಹತ್ರ ಆಗುತ್ತೆ. ಹಾಂ, ಅಲ್ಲಿಗೆ ಹೋಗ್ಬಿಟ್ಟು ಸೋಮವಾರ ದಿವಸ ಅಥವಾ ಅಮಾವಾಸ್ಯೆ ದಿವಸ ಹೋಗಿ ನಿಮಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ. ಎರಡನೇದು, ನಿಮ್ಮ ಮನೆ ಹತ್ರನಾದರೂ ನಾಗದೇವತೆ ಸರ್ಪದೇವತೆ ಪ್ರತಿಷ್ಠಾಪನೆ ಮಾಡಿರೋದು ಇದೆಯಾ? ಗುರುಗಳೇ, ಅಂದ್ರೆ ಕಾಳಿಕಾ ದೇವಸ್ಥಾನ ಐತಿ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಗೊಂದು ವಾರ ಬಿಡದೆ ಬೆಳಗ್ಗೆ ಎದ್ದೋಗಿ ಪ್ರದಕ್ಷಿಣೆ ಮಾಡಿ 108 ಸುತ್ತು. ಅಲ್ಲಿ ಮಾಡ್ಬೇಕಾರೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಈ ಮಂತ್ರ ಹೇಳಿಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ. ಸರ್ಪದೋಷ ಇದ್ದರೆ ಮದುವೆ ಡಿಲೇ ಆಗುತ್ತೆ, ಗುರುಬಲ ಇಲ್ಲಾನೇ ಡಿಲೇ ಆಗುತ್ತೆ. ನಿಮ್ಮ ಕುಲದೇವರು ಆಶೀರ್ವಾದ ಇಲ್ಲ ಅಂದರೂ ಮದುವೆ ಆಗಲ್ಲ. ಮೈಲಾರಲಿಂಗೇಶ್ವರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಬೆಳಗ್ಗೆ ಎದ್ದು 108 ಸುತ್ತು ಈ ನಾಗ ಪ್ರತಿಷ್ಠಾಪನೆ ಮಾಡೋ ಜಾಗಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ, ಒಳ್ಳೆಯ ಹೆಂಡತಿ ಸಿಗ್ತಾಳೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮದುವೆ ಜಗತ್ತನ್ನು ಹುಡ್ತವ್ರಿಗೆಲ್ರಿಗೂ ಮದುವೆ ಆಗಲ್ಲ, ಅವರವ್ರ ಕರ್ಮಾನುಸಾರವಾಗಿ ಮದುವೆ ಅನ್ನೋದು ಯೋಗ. ಎಷ್ಟೋ ಜನಕ್ಕೆ 30, 40, 50 ಆದರೂ ಮದುವೆ ಆಗಿಲ್ಲ. ಸರ್ಪದೋಷ ಇರ್ತದೆ, ಪಿತೃಶಾಪ ಇರ್ತದೆ, ಸ್ತ್ರೀ ಶಾಪನೂ ಇರ್ಬೋದು. ಇದನ್ನೆಲ್ಲ ನೋಡಿ ಬಗೆಹರಿಸ್ಕೊಂಡ್ರೆ ಮಾತ್ರ ಮದುವೆ ಆಗಕ್ಕೆ ಸಾಧ್ಯ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಕಾಲ್ ಕಟ್ಟಾಯಿತು ಅನಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ವಿವಾಹ ಅನ್ನೋದೊಂದು ಯೋಗ, ಮದುವೆ ಅನ್ನೋದು ಯೋಗ. ಒಬ್ಬ ಮನುಷ್ಯನಿಗೆ 108 ಯೋಗಗಳಿರ್ತದೆ ಜಾತಕದಲ್ಲಿ. ಮದುವೆ ಆಗೋದು ಒಂದು ಯೋಗ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಕಲ್ಲಿಂದ ಫೋನ್ ಮಾಡ್ತಾ ಇದೀವಿ, ವಿಠಲ್ ಅಂತೇಳಿ. ಎಲ್ಲಿಂದ? ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ಲಿಂದ ಫೋನ್ ಮಾಡ್ತಾ ಇದೀವಿ. ಇಲ್ಕಲ್, ಓಕೆ. ಇಲ್ಕಲ್ ಸೀರೆ ಬಹಳ ಫೇಮಸ್. ಹಾ, ಹೌದು ಹೌದು ಗುರುಗಳೇ. ನಾನು ನಿಮ್ಮ ಗುರು ಪೂಜೆ ಇತ್ತಲ್ಲ 2023 ಬಿಜಾಪುರಲ್ಲಿ, ಅಲ್ಲಿಗೆ ಬಂದಿದ್ದೆ ನಾನು. ದತ್ತ ಜಯಂತಿ ದಿನ. ಬಹಳ ಸಂತೋಷ ಗುರುಗಳೇ. ಈಗ ನಂದು ಒಂದು ಪ್ರಶ್ನೆ ಇದೆ. ಅದು ಏನಂದ್ರೆ, ನಂದು ಮದ್ವೆ ಆಗಿಲ್ಲ ಇನ್ನು. 40 ವರ್ಷ ನನಗೆ ಈಗ. 40 ವರ್ಷ? ಹಾ, 40 ವರ್ಷ. ಜಾತಕದಲ್ಲಿ ಸ್ತ್ರೀ ಶಾಪ ಇದೆ, ಆಮೇಲೆ ಪಿತೃಶಾಪ ಇದೆ, ಪಿತೃದೋಷ ಇದೆ, ಆಮೇಲೆ ದೇವಿ ಶಾಪ ಇದೆ. ಶನಿ ಕಾಟ? ದೇವಿ ಶಾಪ. ದೇವಿ ಶಾಪ, ಓಕೆ. ಹಾ, ಮನೆ ಮೇಲೆ ಇದೆ. ಅದು ಒಬ್ರು ಜ್ಯೋತಿಷ್ರ ಹತ್ರ ನಾವು ಕೇಳಿದ್ವಿ. ಅವರು ಈ ತರ ಎಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರು. ಆದ್ರೆ ಅದು ಪರಿಹಾರ ಅವ್ರು ಹೇಳಿರ್ಲಿಲ್ಲ. ಅದಕ್ಕೆ ಈಗ ತಾವು ಪರಿಹಾರ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಯಾವ ಮಂತ್ರ ಏನ್ ಮಾಡ್ಬೇಕು? 40 ವರ್ಷ ದಾಟಿದ್ದೀರಾ ನೀವು? ನಾನು 40 ವರ್ಷ ನಡೀತಾ ಇದೆ ಈಗ. ಓಕೆ. ಈ ನಾವು ಯೂಟ್ಯೂಬ್ನಲ್ಲಿ 40 ವರ್ಷ ದಾಟಿದ್ರು ಮದುವೆ ಆಗಿಲ್ಲ ಅಂದರೆ ಏನು ಕಾರಣ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ಯೂಟ್ಯೂಬಲ್ಲಿ ಹೇಳಿದ್ದೀನಿ. ಡೀಟೇಲಾಗಿ ಹುಡುಕಿ ಸರ್ಚ್ ಮಾಡಿಬಿಟ್ಟು ಪರಿಹಾರ ಮಾಡಿ. ಈಗ ಸ್ತ್ರೀ ಶಾಪಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮ್ಮ ಕಾಲ್ ಬರೋಕ್ಕೆ ಮುಂಚೆ, ಸರ್ಪದೋಷ, ಪಿತೃಶಾಪ, ಸ್ತ್ರೀ ಶಾಪ ಗಂಡು ಮಕ್ಳಿಗಿದ್ರೆ ಮದುವೆ ಆಗಲ್ಲ. ಹೆಣ್ಮಕ್ಳಿಗೆ ಪುರುಷ ಶಾಪ. ಈ ಎಲ್ಲ ದೋಷ ಇದೆ ನನಗೆ. ನಿಮ್ಮ ಕುಲದೇವಿ ಯಾರು? ನಿಮ್ಮ ವಂಶದ ಕುಲದೇವಿ ಜಮಲಮ್ಮ ಅಂತ ಹೇಳಿ. ದೇವ್ರಿಗೆ ಚೆನ್ನಾಗಿ ನಡ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಹೋಗಿ ಅಭಿಷೇಕ ಸೇವೆ ಮಾಡಿ, ಸ್ತ್ರೀ ಶಾಪ ನಿವಾರಣೆ ಆಗುತ್ತೆ. ನಿಮ್ಮ ತಂದೆ ಇದ್ದಾರಾ? ತಂದೆನೂ ಇದ್ದಾರೆ, ತಾಯಿನೂ ಇದ್ದಾರೆ. ನೀವು ಹುಟ್ಟಿದ ಯಾವ ವಾರ? ನಾವು ಹುಟ್ಟಿದ್ದು ರವಿವಾರ ರಾತ್ರಿ, ಮಧ್ಯರಾತ್ರಿ 1:25. ಭಾನುವಾರ ದಿವಸ ನಿಮ್ಮ ತಂದೆಗೆ ಪಾತ್ ಪೂಜೆ ಮಾಡಿ. ಪ್ರತಿ ಭಾನುವಾರ ಒಂದು 5 ಭಾನುವಾರ ನಿಮ್ಮ ತಂದೆಗೆ ಪಾತ್ ಪೂಜೆ ಮಾಡಿ, ಅವರಿಂದ ಆಶೀರ್ವಾದ ತಗೊಳ್ಳಿ. ಪಿತೃಶಾಪ ಹೋಗುತ್ತೆ. ನಿಮ್ಮ ಸ್ತ್ರೀ ಶಾಪ, ದೇವಿ ಶಾಪಕ್ಕೆ ನಿಮ್ಮ ಮನೆ ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡಿ. ಗಾಣಗಾಪುರ ಅಂತ ಗುಲ್ಬರ್ಗದ ಹತ್ರ ಇದೆ. ಗಾಣಗಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ದತ್ತಾತ್ರೇಯ ದರ್ಶನ ಮಾಡಿ 5 ಮನೆಯಲ್ಲಿ ಬ್ರಾಹ್ಮಣ ಮನೆ ಭಿಕ್ಷೆ ಬೇಡಿ ಬನ್ನಿ. ಮಧುಕರಿ ಅಂತ ಹೇಳ್ತಾರೆ. ಮದುವೆಗೆ ಗುರುಬಲ ಆಗುತ್ತೆ. ಇದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಬೇಗ ಮದುವೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ 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 ರೀ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಸೌದತ್ತಿಯಿಂದ ಕಾಲ್ ಮಾಡೀವ್ರಿ. ಸೌದತ್ತಿಯಿಂದ? ಭಾಳ ಸಂತೋಷ, ಹೇಳಿ ಅಮ್ಮ. ನಮ್ಗೆ ಭಾಳ ತೊಂದರೆ ಐತ್ರಿ ಗುರುಜಿ. ಏನಿದೆ ಹೇಳಿ. ನಮ್ಮ ಮನೆಯವ್ರು ಸರಿಯಾಗಿ ಮಾತು ಕೇಳಂಗಿಲ್ರಿ. ಮನ್ಯಾಗ ದುಡ್ದು ಸಂಪಾದನೆ ನಿಂದ್ರಂಗಿಲ್ರಿ. ಸ್ವಲ್ಪ ಜೋರ ಮಾತಾಡ್ಬೇಕು. ದುಡ್ದದ್ದು ಸಂಪಾದನೆ ನಿಂದ್ರಂಗಿಲ್ರಿ. ಯಾರಿಗೆ? ನಮ್ಮ ಮನೆಯವ್ರಿಗೆ. ಏನ್ ಮನೆಗೆ ದುಡ್ಡ ತಂದು ಕೊಡಂಗಿಲ್ರಿ. ಏನ್ ಕೆಲಸ ಮಾಡ್ತಾರೆ? ಇದ ಕೂಲಿಗೆ ಮಾಡ್ತಾರ್ರಿ. ಓಕೆ. ಇವಾಗ ಸಮಸ್ಯೆ ಏನು? ಸಮಸ್ಯೆ ಇದರಿ, ಒಟ್ಟು ದುಡ್ಡಿಂದು ಬಂತು, ಮನಿದು ಬಂತ್ರಿ.
ಬಾಳ ತೊಂದ್ರೆ ಐತ್ರಿ. ನೀವು ಸೌದತ್ತಿಲಿ ಇದ್ದೀರಾ, ಎಲ್ಲಮ್ಮನ ಹತ್ರ ಯಾಕೆ ಕೇಳ್ಕೋಬಾರ್ದು ಹೋಗಿ ಒಂದ್ಸಲ? ಈಗ ದೂರ ಐತ್ಕತ್ರಿ ನಮಗ್ ಸೌದತ್ತಿಗೆ ಅಲ್ಲಿಗೆ ಅಲ್ಲಿಗೆ ಹೋಗಿರ್ತೀವ್ರಿ, ವಾರ ಹೋಗಿರ್ತೇನ್ರಿ. ಓಕೆ, ನೀವು ಒಂದ್ಸಲ ನೀವು ನಿಮ್ಮ ಮನೆ ಗಂಡು ದೇವ್ರು ಯಾರು? ಗಂಡು ದೇವ್ರು ಕುಲದೇವರು? ಆಂಜನೇಯರು. ಆಂಜನೇಯ ಯಾವ ಊರಲ್ಲಿದೆ ಅದು? ಇಲ್ಲಿ ಹಳ್ಳಿ ರೀ, ಸೌದತ್ತಿ ಕಡೆ ರೀ. ಈಗ ನಿಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಇಲ್ವಾ? ಐತ್ರಿ. ಇದೆಯಾ? ಹಾಂ, ಅಲ್ಲಿಗೆ ಒಂದ್ಸಲ ಪಾಯಸನ ಪ್ರತಿ ಶನಿವಾರ 5 ಶನಿವಾರ ಪಾಯಸ ತೊಗೊಂಡೋಗಿ ನೈವೇದ್ಯ ಮಾಡಿ ಆಂಜನೇಯನಿಗೆ. ಎಂತ ಪಾಯಸ ಇದಕ್ರಿ? ಯಾವ್ದಾದ್ರು ಪಾಯಸ, ನಿಮ್ದು ಪಾಯಸ ಯಾವ್ದು ಬರ್ತೋ ಅದು ಮಾಡಿ 5 ದಿವಸ 5 ಶನಿವಾರ ಆಂಜನೇಯ ನೈವೇದ್ಯ ಮಾಡಿ ಅಲ್ಲಿ ಬರೋ ಎಲ್ಲ ಭಿಕ್ಷುಕರಿಗೆ ಅವ್ರಿಗೆಲ್ಲ ಒಂದೊಂದು ಕಪ್ಪಲ್ಲಿ ಕೊಟ್ಬಿಟ್ಟು ಆಂಜನೇಯ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನೋಡಿ, ಎಲ್ಲ ನೀವು ಹೇಳ್ದಂಗೆ ಕೆಲಸ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಶುಕ್ರ ಗ್ರಹದ ದೋಷ ಇದ್ದಾಗ ಆಂಜನೇಯನಿಗೆ ಪಾಯಸದ ನೈವೇದ್ಯ ಮಾಡಬೇಕು, ಸಕ್ಕರೆ ಪೊಂಗಲು, ಸಿಹಿ ನೈವೇದ್ಯ ಆಗಬೇಕು. ಹಲೋ 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 ಸರ್, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಸಿರಾ ಪಕ್ಕ ಹಳ್ಳಿ. ಯಾವರು? ಸಿರಾ ಪಕ್ಕ ಹಳ್ಳಿ ಸರ್. ಮಾತಾಡಿ, ಹೇಳಿ ಹೇಳಿ, ಏನು ಸಮಸ್ಯೆ ಹೇಳಿ. ಏನೋ ನಮ್ಮ ಮಗನ್ ಮದುವೆ ಮಾಡ್ಬೇಕಾಯ್ತು, ಏನ್ ಸಿಗ್ತಾ ಇಲ್ಲ. ಎಷ್ಟು ಮಗನಿಗೆ ಏಜು? 92. ಎಷ್ಟು? 92. ಅಲ್ಲಪ್ಪ, ನಿಮ್ಮ ಮಗನಿಗೆ ವಯಸ್ಸು ಎಷ್ಟು? 92 ಸರ್. ಹುಟ್ಟಿದ 98ನೇ ಇಸ್ವಿ ಅನಾ? 24/5/92. 92. ಓಕೆ ಓಕೆ. ಈಗ ನಿಮಗೆ ಹೆಣ್ಣು ನೋಡ್ತಾ ಇಲ್ವಾ ಅಥವಾ ಬಂದಿದ್ದು ರಿಜೆಕ್ಟ್ ಆಗ್ತಿದ್ಯಾ? ಏನು ಸಮಾಚಾರ? ಎಲ್ಲೂ ತಿರ್ಗಾಡಿರೋ ಎಲ್ಲೂ ಆಗ್ತಾ ಇಲ್ಲ. ನೋಡಿ, ನಿಮ್ಮ ಹುಡುಗನ ಜಾತಕದಲ್ಲಿ ಸ್ತ್ರೀ ಶಾಪ ಇರ್ಬೋದು, ಪಿತೃಶಾಪ ಇರ್ಬೋದು, ಕಾಳಸರ್ಪ ದೋಷ ಇರ್ಬೋದು, ಗುರು ಶಾಪ ಇರ್ಬೋದು. ಈ 4 ಇತ್ತು ಅಂದರೆ ಮದುವೆ ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಈ 4 ಯಾವ್ದಾದ್ರು ಒಂದಿತ್ತು ಅಂದರೆ ಪರಿಹಾರ ಮಾಡ್ಕೊಂಡು ಮಾಡ್ಬೋದು. ಅದಕ್ಕೆ ಒಂದು ಸಲ ಚೆಕ್ ಮಾಡಿಸಿ ಏನು ದೋಷ ಇದೆ ಮಗನಲ್ಲಿ, ಯಾಕೆ ಹೆಣ್ಣು ಸಿಗ್ತಿಲ್ಲ ಅನ್ನೋದಕ್ಕೆ. ಒಂದು. ಎರಡನೇದು, ನಿಮ್ಮ ಕುಲದೇವಿ ದರ್ಶನ ಮಾಡಿಸಿ ಹೋಗಿ ಒಂದು ಸಲ. ನಿಮ್ಮ ಕುಲದೇವಿ ದರ್ಶನ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾನು ಹಾವೇರಿ ಡಿಸ್ಟಿಕ್ಕಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾವೇರಿ ಡಿಸ್ಟಿಕ್ಕಿಂದ, ಹೇಳಿ. ಸರ್, ನನ್ನ ಹೆಸರು ನವೀನ್ ಅಂತ. ಹೇಳಿ ನವೀನ್. ಸರ್, ನಂದು ಡೇಟ್ ಆಫ್ ಬರ್ತ್ ಬಂದು 22/6/1994 ಸರ್. ನಂದು ಇಡೀ ಸಮಸ್ಯೆ ಹೇಳಿ, ಬೇಡ ಡೇಟ್ ಆಫ್ ಬರ್ತ್ ಎಲ್ಲ ಬೇಡ, ಸಮಸ್ಯೆ ಏನು? ಸಮಸ್ಯೆ ಸರ್, ನಂದು ಮುಂದಿನ ಜೀವನ ಹೇಗಿರುತ್ತೆ ಅಂತ. ನಂದು ಮದುವೆ ಆಗಿ 2021ಕ್ಕೆ ಮದುವೆ ಆಯ್ತು ಸರ್ ನಂದು. ಓಕೆ. ಹಿರಿಯರು ನೋಡಿದ್ರು, ಆದ್ರದ ಹುಡುಗಿ ಅವ್ರ ರಿಲೇಷನ್ ಜೊತೆಗೇನೆ ಹೋಗ್ಬಿಟ್ರು ಸರ್ ಅವರು. ಡೈವರ್ಸ್ ಆಯ್ತಾ? ಇಲ್ಲ ಸರ್, ಆಗ್ತಾ ಇಲ್ಲ. ಅದಕ್ಕೆ ಹಾಕಿದೀನಿ ಸರ್ ನಾನು ಕೇಸ್ನ. ಅವರು ಸೈನ್ ಮಾಡ್ತೀನಿ ಅಂತ ಬರ್ತಾರೆ, ಅವ್ರ ತಮ್ಮನ ಮಾತು ಕೇಳ್ಕೊಂಡು ಸುಮ್ಮನೆ ಹೋಗ್ತಾರೆ. ಈಗ ಅದು ನೋಟಿಸ್ ಕಳಿಸಿದ್ದೀನಿ ಸರ್ ನಾನು ನಿನ್ನೆ. ಅಲ್ಲ, ಏನಕ್ಕೆ ಹೆಂಡತಿ ಬಿಟ್ಟು ಹೋದ್ಲು? ಅವ್ರ ಮಾವನ ಜೊತೆಗೆ ಹೋಗಿದ್ದಾರೆ ಸರ್ ಅವರು. ಅವ್ರ ಮಾವನ ಜೊತೆ ಸಂಬಂಧ ಇದೆಯಾ? ಹಾ ಸರ್, ಹಂಗಾಗಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ನನಗೂ ಏಜ್ ಒಳಗೆ ತುಂಬಾ ಡಿಫ್ರೆನ್ಸ್ ಇದೆ ಗುರುಜಿ. ನನಗಿನ್ನ 8 ವರ್ಷ ಸೀನಿಯರ್ ಗುರುಜಿ ಅವರು. ಮತ್ತೆ ಇದು ಗೊತ್ತಿದೆ ಹೆಂಗ್ ಮದುವೆ ಮಾಡ್ಕೊಂಡ್ರಿ ನೀವು ಸೀನಿಯರ್ ಅಂತ? ಇಲ್ಲ ಸರ್, ಅದು ಬ್ರೋಕರ್ ದುಡ್ಡಿನ ಆಸೆಗೆ ಮೋಸ ಮಾಡಿಬಿಟ್ರು ಸರ್. ನಾನು ಕೇಳಿದೆ ಆಧಾರ್ ಕಾರ್ಡ್, ಅವಾಗ ಕೊಡ್ಲಿಲ್ಲ ಸರ್ ಅವರು. 1 ವರ್ಷ ಹೆಚ್ಚು ಕಡಿಮೆ ಅಂತ ಹೇಳಿ ಮೋಸ ಮಾಡಿದ್ರು. ಇವಾಗ ನೀವು ಡೈವರ್ಸ್ ಆಗಿಲ್ಲದೆ ಮದುವೆ ಮಾಡ್ಕೊಳಂಗಿಲ್ಲ? ಹಾ ಗುರುಜಿ. ಮೊದಲು ಡೈವರ್ಸ್ ಮಾಡ್ಕೊಳ್ಳಿ, ಡೈವರ್ಸ್ ಆಗಲಿ, ಆಮೇಲೆ 2ನೇ ಮದುವೆ ಪ್ರಯತ್ನ ಪಡಿ. ಒಂದು ನೀವು ಗುರುಚರಿತ್ರೆ ಅಂತ ಒಂದು ಪುಸ್ತಕ ಸಿಗುತ್ತೆ, ದತ್ತಾತ್ರೇಯ ಜೀವನ ಚರಿತ್ರೆ. ಅದನ್ನು ದಿನ ಒಂದು 7 ದಿವಸ ಸಪ್ತಾಹ ಮಾಡಿ, ನನಗೆ ಈ ಬಂಧನದಿಂದ ಬಿಡುಗಡೆ ಮಾಡಿ ಮತ್ತೆ ವಿವಾಹ ಮತ್ತೆ ಇನ್ನೊಂದ್ಸಲ ಮದುವೆ ಆಗಿ ಆಶೀರ್ವಾದ ಮಾಡಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು 7 ದಿವಸ ಸಪ್ತಾಹ ಮಾಡಿ ಗುರುಚರಿತ್ರೆಯನ್ನು ಮಾಡಿಬಿಟ್ಟು ಗಾಣಗಾಪುರಕ್ಕೆ ಹೋಗಿ 8 ನದಿಲಿ ಸ್ನಾನ ಮಾಡಿ ಒಂದು 5 ಮನೆ ಭಿಕ್ಷೆ ಬೇಡಿ ಬ್ರಾಹ್ಮಣರಲ್ಲಿ. ಪ್ರತಿನಿತ್ಯ 12 ಗಂಟೆಗೆ ಭಿಕ್ಷೆ ಕೊಡ್ತಾರೆ, ಬದುಕರಿ ಅಂತಾರೆ. ಗಾಣಗಾಪುರ ಗುಲ್ಬರ್ಗದಿಂದ 48 ಕಿಲೋಮೀಟ್ರಲ್ಲಿ. ಆಗ ನಿಮಗೆ ಮ್ಯಾರೇಜಲ್ಲಿ ಆದಂಥ ದೋಷ, ಈಗಾಗಲೇ ಮದುವೆ ಆಗಿ ಡ್ಯಾಮೇಜ್ ಆಗಿದೆ, ಅದರದ್ದು ದೋಷ ಮತ್ತು ವಿವಾಹಕ್ಕೆ ಏನಾದ್ರು ಅಡೆತಡೆಗಳಿತ್ತು ಅಂದರೆ ಅದು ಗುರುಗ್ರಹದಿಂದ ನಿವಾರಣೆ ಆಗುತ್ತೆ. ಇದಿಷ್ಟು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಮ್ಯಾಚ್ ಹಾರೋಸ್ಕೋಪ್ ಮ್ಯಾಚ್ ಆಗಬೇಕು, ಅದೇ ದೊಡ್ಡ ಇಂಪಾರ್ಟೆಂಟ್ ಇದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ
ನೋಡಿ, ಮ್ಯಾರೇಜ್ ವಿಷಯದಲ್ಲಿ ಬಂದಾಗ ಗುರುಬಲ ಬೇಕು. ಅದಕ್ಕೆ ನಾನು ಜನರಲಾಗಿ ಹೇಳ್ಬಿಡ್ತೀನಿ, ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ನೀವೇನು ಮಾಡಬೇಕು, ದತ್ತಾತ್ರೇಯ, ಶಿರಡಿ ಸಾಯಿಬಾಬಾ, ಅಕ್ಕಲಕೋಟೆ ಸ್ವಾಮಿ ಸಮರ್ಥ, ವರದಳ್ಳಿ ಶ್ರೀಧರ ಸ್ವಾಮಿಗಳಿಗೆ ಮಹಾನ್ ಗುರುಗಳು ಸಾಧಕರ ಸ್ಮರಣೆ, ಪೂಜೆ, ಜಪ ತಪ ಮಾಡಿದ್ರೆ ಜಾತಕಿಗೂ ಗುರುಬಲ ಬರುತ್ತೆ. ಇದು ಕಾಮನ್ ಪರಿಹಾರ. ಇದು ಸ್ತ್ರೀ ಶಾಪ ಇತ್ತು ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಪುರುಷ ಶಾಪ ಇತ್ತು, ಇಬ್ಬರಿಗೂ ಪಿತೃಶಾಪ ಇದೆ, ತಂದೆ ಆಗೋ ಯೋಗ ಇಲ್ಲ, ಮದುವೆ ಆಗೋ ಯೋಗ ಇಲ್ಲ. ಈ ಥರದ್ದೆಲ್ಲ ದೋಷ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಳಿಯಿಂದ ಮಾತಾಡ್ತಾ ಇದೀವಿ. ಎಲ್ಲಿಂದ? ಹುಬ್ಳಿಯಿಂದ. ಹುಬ್ಬಳ್ಳಿಯಿಂದ. ಹೇಳಿ ಅಮ್ಮ. ಸರ್, ಇವಾಗ ನಾವೊಂದು ಪ್ರಶ್ನೆ ಕೇಳ್ತೀವಿ. ಇವಾಗ ಯಾರಾದ್ರೂ ಬೇರೆ ಕಡೆಯಿಂದ ಕತ್ಕೊಂಡ್ಬಂದಿರೋ ವಸ್ತು ನಾವು ಕೊಂಡ್ಕೊಂಡು ತಗೊಂಡು ಅದನ್ನ ಉಪಯೋಗಿಸ್ಬೋದು ಸರ್ ನಾವು? ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ತಗೊಂಡಿರ್ತೀವಿ ಸರ್. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಲಿಲ್ಲ, ಇನ್ನೊಂದ್ಸಲ ಹೇಳಿ. ನಾವು ಇವಾಗ ಯಾರಾದ್ರೂ ಬೇರೆ ಕಡೆಯಿಂದ ಕಳ್ತನ ಮಾಡ್ಕೊಂಡ್ಬಂದು ಆ ವಸ್ತು ನಮ್ಗೆ ಮಾರಿರ್ತಾರೆ, ನಾವು ಅದನ್ನ ಗೊತ್ತಿಲ್ದಂಗೆ ತಗೊಂಡಿರ್ತೀವಿ ಸರ್. ಓಕೆ. ಅದನ್ನ ಇವಾಗ ನಾವು ಏನಾದ್ರು ಎಣ್ಣೆ ಕೊಬ್ಬರಿ ಎಣ್ಣೆ ಮಾಡ್ತಿರ್ತೀವಿ, ಅದನ್ನ ದೇವ್ರ ದೀಪಕ್ಕೆ ಹಾಕ್ಬೋದಾ ಅಥವಾ ಅಡುಗೆಗೆ ಉಪಯೋಗಿಸ್ಬೋದಾ ಸರ್? ನಿಮಗೆ ಕದ್ದಿರೋ ಮಾಲು ಅಂತ ಗೊತ್ತಿದ್ರೆ ತಗೋಬೇಡಿ, ಅಥವಾ ಕದ್ದಿಲ್ಲ ಅನ್ನೋದು ಇದ್ರೆ ನೀವು ತಗೋಬೋದು, ತಪ್ಪೇನಿಲ್ಲ. ಅದಕ್ಕೆ ಕೇಳಿದ್ವಿ ಗುರುಜಿ. ಬಳಸ್ಬೋದು, ಏನು ಬೇಕಾದ್ರೂ ಉಪಯೋಗಿಸ್ಬೋದು. ಅದು ನಿಮ್ಗೆ ಗೊತ್ತಿಲ್ಲಲ್ಲ ಕದ್ದಿರೋದು, ಅಥವಾ ಅವನೇ ತಗೊಂಡು ಸ್ವಂತ ಇನ್ವೆಸ್ಟ್ ಮಾಡಿ ಮಾರಾಟ ಮಾಡ್ತಿದ್ದಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ರಯ ವಿಕ್ರಯದಲ್ಲಿ ನಿಮ್ಗೇನೂ ದೋಷ ಇಲ್ಲ, ಮಾಡ್ಬೋದು. ಅವ್ನು ಕದ್ದು ತೊಗೊಂಬಂದಿದ್ದೀನಿ ಅಂದರೆ ತೊಗೋಬೇಡಿ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಾಂ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ರೀ ಬಾಗಲಕೋಟೆ ಜಿಲ್ಲೆ ಮಾಡತ್ತೀವಿ. ಎಲ್ಲಿಂದ? ಬಾಗಲಕೋಟೆ ಜಿಲ್ಲಾ ರೀ. ರಾಯಚೂರು, ಬಾಗಲಕೋಟೆನಾ? ಹಾಂ, ಹೇಳಿ. ಹಾಂ, ಬಾಗಲಕೋಟೆ. ಹೇಳಿ ಗುರುಜಿ. ಕ್ಯಾಶ್ ಇಸ್ಕೊಂಡು ರೊಕ್ಕ ಕೊಟ್ಟಿದ್ದೀನಿ, ಹೊರಗೆ ಕೊಡ್ತಾ ಇಲ್ಲ ಸರ್ ಗುರುಜಿ. ಏನಂದ್ರಿ? ನಾನು ಒಬ್ರಿಗೆ ಕ್ಯಾಶ್ ಕೊಟ್ಟಿದ್ದೀನಿ, ಕ್ಯಾಶ್ ಹೊರಗೆ ಬರ್ತಾ ಇಲ್ಲ. ಓಕೆ. ಎಷ್ಟು ಕೊಟ್ಟಿದ್ದೀರಾ ನೀವು? ಅದು 6 ಲಕ್ಷ ಇದೆ ಸರ್. 6 ಲಕ್ಷ. ನೀವು ಏನು ಮಾಡಬೇಕು, ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಒಂದು ಲೋಟ ಹಾಲು ತೊಗೊಳ್ಳಿ. ಹಾಲು ತೊಗೊಂಡ್ಬಿಟ್ಟು ಉತ್ತಕ್ಕೆ ಪ್ರದಕ್ಷಿಣೆ ಮಾಡಿಬಿಟ್ಟು ಹಾಲನ್ನ ಹಾಕಿ. ಒಂದು ಲೋಟ ಹಾಲು ತೊಗೊಳ್ಳಿ, ಖಾಲಿ ಹೊಟ್ಟೆಲ್ಲಿ ಹೋಗ್ಬೇಕು. ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ಲಿ ಲೋಟ ಹಾಲು ತೊಗೊಂಡು ಹುತ್ತಕ್ಕೆ ಹೋಗ್ಬಿಟ್ಟು ಹಾಲನ್ನ ಹಾಕಿ ಪೂಜೆ ಮಾಡಿಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮೇಲೆ ಯಾರು ದುಡ್ಡು ಕೊಡಬೇಕು ಅವನ ಹೆಸರು ಬರೆದುಬಿಡಿ. ಪ್ರಾರ್ಥನೆ ಮಾಡಿಬಿಟ್ಟು ಹುತ್ತದ ಮಣ್ಣ ಮೇಲೆ ಅವನ ಹೆಸರು ಬರೆದುಬಿಡಿ. ಇಂಥ ವ್ಯಕ್ತಿ ನನಗೆ ದುಡ್ಡು ಕೊಡಬೇಕು 6 ಲಕ್ಷ, ಬೇಗ ಕೊಡೋಂಗೆ ಮತಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಒಂದು 11 ದಿನ ಇಲ್ಲ 21 ದಿವಸ ಇಲ್ಲ 48 ದಿವಸ ಇಷ್ಟು ಮಾಡ್ತೇ ಬನ್ನಿ. ಅವನು ಎಲ್ಲೇ ಇರಲಿ ಓಡ್ಕೊಂಬಂದು ನಿಮ್ಗೆ ದುಡ್ಡು ಕೊಡ್ತಾರೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಒಂದು ಸ್ಮಾಲ್ ಅನೌನ್ಸ್ಮೆಂಟು. ನಾನು ಇದೇ ತಿಂಗಳು 18ನೇ ತಾರೀಕು ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ. ಏನಕ್ಕೆ ಬರ್ತಾಯಿದ್ದೀನಿ ದಾವಣಗೆರೆಗೆ ಅಂತಂದರೆ, ಅಲ್ಲಿ ಮಹಾಮೃತ್ಯುಂಜಯ ಮತ್ತು ಭೂವರಹ ಸ್ವಾಮಿ ಹೋಮ ಮಾಡಲಿಕ್ಕೆ. ಯಾತಕ್ಕೆ ಹೋಮ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂತಂದರೆ, ಭಾಳಷ್ಟು ಜನಕ್ಕೆ ಈ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಕಟ್ಟಡ ಬಿಲ್ಡಿಂಗ್ ವಿಚಾರದಲ್ಲಿ ಭಾಳಷ್ಟು ದೋಷಗಳಿವೆ, ಪ್ರಾಬ್ಲಮ್ಗಳಿವೆ. ಕೆಲವು ಹೊಲ ಗದ್ದೆ ತೋಟ, ಫಾರ್ಮ್ ಹೌಸು, ರಿಸಾರ್ಟ್ಸು, ಹೀಗೆ ಬೇಕಾದಷ್ಟು ಭೂಮಿ ವಿಚಾರದಲ್ಲಿ ದುಡಿಮೆ ಮಾಡ್ತಿರ್ತಾರೆ, ಏನೋ ಲಾಭ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಆ ಭೂಮಿ ಹೊಲ ಗದ್ದೆ ಮೇಲೆ 108 ಕೋರ್ಟ್ ಕೇಸ್ಗಳು, ಪೊಲೀಸ್ ಕಂಪ್ಲೇಂಟ್ಗಳಿರ್ತದೆ. ಇಲ್ಲ ಮಾಟ ಮಂತ್ರ ಮಾಡಿಸಿರ್ತಾರೆ, ಇಲ್ಲ ಬೇರೆ ಏನೋ ಒಂದು ಕಳ್ಳರ ಕಾಟದ ಚೋರ ಭಯ, ಕಳ್ಳರದ ತೊಂದರೆ, ಇಲ್ಲ ಆಜುಬಾಜುವರಿಂದ ಹಿಂಸೆಗಳಾಗ್ತಿರ್ತದೆ ಈ ಹೊಲ ಗದ್ದೆ ತೋಟ ವಿಚಾರದಲ್ಲಿ, ಅಥವಾ ಬೆಳೆ ಚೆನ್ನಾಗಿ ಬೆಳೆಯೋಕ್ಕಾಗ್ತಿಲ್ಲ. ಇದು ಒಂದು ಸ್ಟೋರಿ. ಇನ್ನೊಂದೇನಪ್ಪ ಅಂತಂದರೆ, ಸೈಟ್ ಇದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ. ಸೈಟ್ ಇದೆ, ಮನೆ ಕಟ್ತಿದ್ದಾರೆ, ಅರ್ಧಂಬರ್ಧ ಕಟ್ಟು ನಿಂತೋಗ್ಬಿಟ್ಟಿದೆ. ಆ ಸೈಟ್ ಮೇಲೆ, ಮನೆ ಮೇಲೆ ಸ್ಟೇ ತಂದಿರ್ತಾರೆ, ಕೋರ್ಟ್ ಕೇಸು, ಪೊಲೀಸ್ ಕೇಸು, ಅಥವಾ ಆ ಸೈಟ್ ಮೇಲೆ ಮನೆ ಕಟ್ಟಬಾರ್ದು ಅಂತ ಮಾಟಮಂತ್ರ ತಂತ್ರ ಪ್ರಯೋಗ, ಮನೆಯೇ ಕಂಪ್ಲೀಟ್ ಮಾಡಬಾರ್ದು ಅಂತೇಳಿ ಮಾಟಮಂತ್ರ ತಂತ್ರ ಪ್ರಯೋಗ, ಈ ಥರದ್ದೆಲ್ಲ ದೋಷ ಇರ್ತದೆ. 108 ಕೋರ್ಟ್ ಕೇಸ್ಗಳು, ಪೊಲೀಸ್ ಕೇಸು, ಈ ಥರದ್ದೆಲ್ಲ ಇರ್ತದೆ. ಇದು ಕಟ್ಟಡ ವಿಷಯದಲ್ಲಿ ಚೌಟ್ರಿ ಇರ್ಬೋದು, ಬಾರ್ ಇರ್ಬೋದು, ಅಥವಾ ಬೇರೆ ಏನಾದರೂ ಗೋಡನ್ನು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಈ ಥರದ್ದೆಲ್ಲ ಭಾಳಷ್ಟು ದೋಷ ಇದೆ ಭೂಮಿ ಮತ್ತು ಕಟ್ಟಡ ವಿಷಯದಲ್ಲಿ. ಇದಲ್ದೇ ಆ ಮನೆ ತೊಗೊಂಡೆ ನನಗೆ ಕ್ಯಾನ್ಸರ್ ಬಂತು, ಈ ಜಮೀನು ಪರ್ಚೇಸ್ ಮಾಡಿದ ತಕ್ಷಣ ನನಗೆ ಪ್ಯಾರಾಲಿಸಿಸ್ ಆಯಿತು, ಈ ಮನೆಗೆ ಹೋದ್ಮೇಲೆ ನನಗೆ ಪಿಟ್ಸ್ ಬಂತು, ಕ್ಯಾನ್ಸರ್ ಬಂತು, ಹೀಗೆ ಹಲವಾರು ರೋಗಗಳು ಆ ಮನೆಗೆ ಹೋದ್ಮೇಲೆ, ಆ ಭೂಮಿ ತೊಗೊಂಡ್ಮೇಲೆ ಬಂತು ಅಂತ ಹೇಳಿ ನಾವು ಭಾಳಷ್ಟು ನರಳ್ತಾ ಇದ್ದೀವಿ. ಅದರಿಂದ
ಭೂಮಿ ವಿಚಾರದಲ್ಲಿ, ಕಟ್ಟಡಗಳ ವಿಚಾರದಲ್ಲಿ ಏನೇ ದೋಷಗಳಿದ್ರೂ ಅದು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಭೂದೇವಿ ಸಮೇತ ವರಹಸ್ವಾಮಿ ಹೋಮ ಮಾಡ್ತಾ ಇದ್ದೀವಿ 18ನೇ ತಾರೀಕು ಇದೇ ತಿಂಗಳು ಶನಿವಾರ ದಾವಣಗೆರೆಯಲ್ಲಿ. ನಾನಾ ರೀತಿ ರೋಗ ಬಾಧೆಗಳು, ಆ ಸೈಟ್ ತೊಗೊಂಡ್ಮೇಲೆ ಆಕ್ಸಿಡೆಂಟ್ ಆಯಿತು, ಆ ಮನೆಗೆ ಹೋದ್ಮೇಲೆ ಸಾವು ಆಯಿತು, ಆ ಮನೆಗೆ ಹೋದ್ಮೇಲೆ ನೇಣಾಕೊಂಡು ಸತ್ತೋಗ್ಬಿಟ್ರು, ಹೀಗೆ ಮರಣಕಂಟಕ ದೋಷ, ಅಪಮೃತ್ಯು ದೋಷ, ರೋಗ ಬಾಧೆ, ಕ್ರೋನಿಕ್ ಡಿಸೀಸಸ್, ಈ ಥರದ ದೋಷದಲ್ಲಿ ನಾವು ನರಳುತ್ತಿದ್ದರೆ ಅದಕ್ಕೆ ಸೂಕ್ತ ಪರಿಹಾರ ಅಂದರೆ ವರ್ಷಕ್ಕೊಂದ್ಸಲ ಮೃತ್ಯುಂಜಯ ಹೋಮ ಮಾಡ್ತಿರಬೇಕು ಆ ಮನೆಯಲ್ಲಿ ಅಥವಾ ಆ ಜಾಗದಲ್ಲಿ. ಇದೆಲ್ಲ ಮಾಡಲಿಕ್ಕೆ ಇವತ್ತಿನ ದಿವಸ 50,000, 60,000, 1 ಲಕ್ಷ ಫೀಸ್ ಆಗುತ್ತೆ ಮಾಡಿಸಿದ್ರೆ ನಾವು. ಅದಕ್ಕೆ ನಾವು ನಮ್ಮ ಚಾನಲ್ ಮುಖಾಂತರ ಇದೇ ತಿಂಗಳು 18ನೇ ತಾರೀಕು ದಾವಣಗೆರೆಯಲ್ಲಿ ಫ್ರೀಯಾಗಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ, ಅದು ಭೂಮಿ ವಿಚಾರ ಇರ್ಬೋದು, ಕಟ್ಟಡದ ವಿಚಾರನೇ ಇರ್ಬೋದು, ರೋಗ ಬಾಧೆ ಇರ್ಬೋದು, ಅದು ದುರ್ಮರಣ, ಅಪಮೃತ್ಯು ದೋಷ ಇರ್ಬೋದು, ಇದೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ನಾವು 18ನೇ ತಾರೀಕು ದಾವಣಗೆರೆಯಲ್ಲಿ ಈ ಒಂದು ಮಹಾಮೃತ್ಯುಂಜಯ ಹೋಮ ಮತ್ತು ಭೂ ವರಹಸ್ವಾಮಿ ಹೋಮ ಮಾಡ್ತಾಯಿದ್ವಿ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಚಾನಲ್ ವಾಹಿನಿ ಮೂಲಕ ನಿಮ್ಮ ಒಳಿತಿಗಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಭಾಗವಹಿಸಬೇಕು. ಇದು ಫ್ರೀ, ಉಚಿತವಾಗಿ ಮಾಡ್ತಾ ಇರೋದು. ಎಲ್ಲಿ ನಡೆಯುತ್ತೆ ಕಾರ್ಯಕ್ರಮ ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಚೌಡೇಶ್ವರಿ ದೇವಸ್ಥಾನ ಅಂಥೇಳಿ ದಾವಣಗೆರೆಯಲ್ಲಿ ಈ ಹದಡಿ ರಸ್ತೆ ಅಂತದೆ, ನಿಟ್ಟುವಳ್ಳಿ ರೋಡ್ ಅಂತ. ಆ ನಿಟ್ಟುವಳ್ಳಿಲಿ ಹದಡಿ ರಸ್ತೆಯಲ್ಲಿ ಒಂದು ದೊಡ್ಡ ITI ಕಾಲೇಜು ಗ್ರೌಂಡ್ ಇದೆ, ಮೈದಾನ ಇದೆ. ಆ ಮೈದಾನದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಇದು ಅಲ್ಲಿ ಮಾಡ್ತಾಯಿದ್ವಿ. ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಯಾರಿಗೆ ಜಮೀನು ವಿಷಯದಲ್ಲಿ, ಸೈಟ್ ವಿಚಾರ ತೊಂದರೆ ಇದೆಯೋ ಅವರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಬ್ರಹ್ಮಸ್ಥಾನ ಮಧ್ಯಭಾಗದಿಂದ ಒಂದೊಂದು ಇಡೀ ಮಣ್ಣು ತೊಗೊಂಡು ಬನ್ನಿ. ಎರಡನೇದು, ಮನೆ ಕಟ್ಟಕ್ಕೆ ಆಗ್ತಿಲ್ಲ, ಮನೆ ಅರ್ಧಂಬರ್ಧ ನಿಂತೋಗಿದೆ ಅಂದರೆ 2 ಇಟ್ಟಿಗೆ ತೊಗೊಂಡು ಬನ್ನಿ. ಬೆಳಗ್ಗೆ 8 ಗಂಟೆಗೆ ನೀವು ಅಲ್ಲಿ ಬಂದರೆ ನಾನು ನಿಮಗೆ ಕೆಲವು ವಿಶೇಷವಾದ ಮಂತ್ರಗಳನ್ನು, ತಂತ್ರಗಳನ್ನ ಹೇಳ್ಕೊಡ್ತೀನಿ. ಅದೆಂಥ ಮಾಟ ಮಂತ್ರ ಆಗಿರಲಿ, ಅದೇನೇ ಲೋನ್ ಸಿಕ್ಕಿಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿದೆ, ಕೋರ್ಟ್ ಕೇಸು, ಪೊಲೀಸ್ ಕೇಸು ಮತ್ತು ರೌಡಿಗಳಿಂದ ಕಾಟ, ಈ ಥರದ್ದು ಏನೇ ದೋಷ ಇದ್ದರೂ ಕೂಡ ಅವತ್ತು ನಾನು ಕೆಲವು ಮಂತ್ರ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು ಪಾಲನೆ ಮಾಡಿದ್ದೆ ಆದರೆ ಈ ಭೂಮಿ ವಿಚಾರದಲ್ಲೇ ಆಗಲಿ, ಕಟ್ಟಡದ ವಿಚಾರದಲ್ಲೇ ಆಗಲಿ, ಹಲವಾರು ಕಾಯಿಲೆ, ವಾಸಿ ಆಗದಿರೋ ಕಾಯಿಲೆಗಳು, ಈ ಥರದಕ್ಕೆಲ್ಲ ಆ ಒಂದು ಶನಿವಾರ ದಿವಸ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಉಚಿತ. ತಾವೆಲ್ಲರೂ ಇದನ್ನು ಭಾಗವಹಿಸಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಹಳೆಯ ಸಂಚಿಕೆಗಳನ್ನ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಆಗಾಗ ಅಪ್ಲೋಡ್ ಮಾಡ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಕೊನೆಯದಾಗಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಇದು ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದ್ರು ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ದೋಷ ಇತ್ತು ಅಂದರೆ ಅದು ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ, ಜಾತಕ ಇದೆ ಜಾತಕ ತೊಗೊಂಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.